ನಮ್ಮ ಕಾಲೇಜಿನ ವಿದ್ಯಾರ್ಥಿನಿಯರು ಅವರಾಟ ನೋಡ್ರಿ ಇಲ್ಲಿ ಮಾಡ ತಗೊಂಡ ಒಬ್ಬನಿಂದ ಹಿಡಿಯೋದಲ್ಲ ನಮ್ಮ ಒಬ್ಬನ ಲೈನ್ ನಂಬರ್ ಒಬ್ಬನ ಹಿಡಿಯೋದಲ್ಲ ನಿಂದ ಅಲ್ಲ ಈ ಕೋಟಿಗೆ ಹೇಗೆ ನಡೆಯುವಂತ ಪಂದ್ಯ ಚಿಕ್ಕೋಡಿ ವರ್ಸಸ್ ಬೆಂಗಳೂರು. ಎರಡು ಬಲಿಷ್ಠ ತಂಡಗಳ ನಡುವೆ ಇವತ್ತು ಪಂದ್ಯ ಪ್ರಾರಂಭವಾಗ್ತಾ ಇದೆ. ಈಗಾಗಲೇ ಈ ಒಂದು ಪಂದ್ಯಾವಳಿಗೆ ಕೂಡ ಉತ್ತರ ಕರ್ನಾಟಕದ ಕಬಡ್ಡಿ ವೀಕ್ಷಕ ವಿವರಣೆಗಾರರಾದಂತಹ ಸೋಮು ಮೇಕ್ಲಿ ಅವರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಎರಡು ಪ್ರತಿಷ್ಠಿತ ತಂಡಗಳ ನಡುವೆ ಒಂದು ಪಂದ್ಯ ಇನ್ನೇನು ಕೆಲವೇ ಸೆಕೆಂಡ್ಗಳಲ್ಲಿ ಪ್ರಾರಂಭವಾಗಲಿದೆ. ಸರ್ Are you ready? One, game on. ಪ್ರಥಮ ದಾಳಿಯಲ್ಲಿ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದಂತ ಆಟಗಾರ ಆಲಂ ಪಾಷಾ. 7 ಆಟಗಾರ ನಡುವೆ ಬೋನಸ್ ಕೂಡ ಅನ್ನೋದಂತ ಒಂದು ಸಂದರ್ಭದಲ್ಲಿ ಒಂದು ಅತ್ಯದ್ಭುತವಾದಂತಹ ದಾಳಿಯ ಪ್ರದರ್ಶನ. ಪ್ರಥಮ ದಾಳಿಯಲ್ಲಿ ಒಂದು ಬೋನಸ್ ಅಂಕ. ರೈಡಿಂಗ್ ನಲ್ಲಿ ಪ್ರದೀಪ್. ಚಿಕ್ಕೋಡಿ ತಂಡದ ಪ್ರಮುಖ ಯುವ ಉದಯೋನ್ಮುಖ ಆಟಗಾರ. ಅದು ಬಲಿಷ್ಠ ತಂಡದ ಮೇಲೆ ಪ್ರಥಮ ದಾಳಿಯಲ್ಲೇ ಡಿಫೆನ್ಸ್ ಅನ್ನು ಚೆಕ್ ಮಾಡುವಂತಹ ಒಂದು ಯತ್ನ ಸಾಕಷ್ಟು ಒಳಭಾಗದಲ್ಲಿ ನುಗ್ಗಿ ಅದು ಉತ್ತಮವಾದಂತಹ ಪದಗಳ ಚಲನೆ ಮುಖ್ಯನ. ಬೋನಸ್ ಕೂಡ ಆದಂತಹ ಒಂದು ಸಂದರ್ಭ. ಯಾವುದೇ ಅಂಕವಿಲ್ಲದೆ ಒಂದು ಎಂಟಿ ರೇಟ್ ನೊಂದಿಗೆ ಪಂದ್ಯ ಪ್ರಾರಂಭ ಆಗ್ತಿದೆ. ರೈಡಿಂಗ್ ನಲ್ಲಿ ಮತ್ತೊಮ್ಮೆ ಅನುಭವಿ ಆಟಗಾರ. ಡಿಫೆನ್ಸ್ ಹಾಗೂ ರೈಡಿಂಗ್ ಎರಡು ವಿಭಾಗದಲ್ಲೂ ಕೂಡ ಎರಡು ತಂಡಗಳು ಕೂಡ ಅತ್ಯುತ್ತಮವಾದಂತಹ ಪ್ರದರ್ಶನವನ್ನು ಒಂದು ವೇಗವಾದಂತಹ ಹಿಡಿತವಾಗಿತ್ತು. ಏಕಾಂಗಿಯಾಗಿ ಆಟಗಾರರನ್ನ ಹಿಡಿಯುವಂತೆ ಒಂದು ಬೋನಸ್ ಪ್ಲಸ್ ಒಂದು ಟಚ್ ಪಾಯಿಂಟ್, ಒಂದು ಮಲ್ಟಿಪಲ್ ರೈಟ್ ಪಾಯಿಂಟ್ ಆಲಂ ಪಾಷಾ ಅವರಿಗೆ. ಮತ್ತೊಮ್ಮೆ ಪ್ರದೀಪ್ ಏಕಾಂಗಿಯಾಗಿ ನಿನ್ನೆಯಿಂದ ಕೂಡ ತಮ್ಮ ತಂಡವನ್ನ ಉತ್ತಮವಾದ ರೀತಿಯಲ್ಲಿ ಮುನ್ನಡೆಸಿರುವಂತಹ ಕೀರ್ತಿ ಆ ಆಟಗಾರನಿಗೆ ಸಲ್ಲುತ್ತೆ. ರನ್ನಿಂಗ್ ಹ್ಯಾಂಡ್ ಟಚ್ ಮುಖೇನ ಶ್ರೀಧರ್ ಅವರನ್ನ ಅಂಕಣದಿಂದ ಹೊರಹಾಕುವಲ್ಲಿ ಯಶಸ್ವಿಯಾಗಿದ್ದಾರೆ. ದ ಫಸ್ಟ್ ಹಾಫ್ ಫಸ್ಟ್ ಟೈಮ್ ಔಟ್. ಸ್ಕೋರ್ 3-1 in favor of Al-Amin Bengaluru. ಬಂದು 2 ಅಂಕಗಳ ಮುನ್ನಡೆಯೊಂದಿಗೆ ಪಂದ್ಯ ಸಾಗ್ತಾ ಇದೆ. ಮತ್ತೊಮ್ಮೆ ಅನುಭವಿ ಆಟಗಾರ ಆಲಂ ಪಾಷಾ. ಬೋನಸ್ ಅಂಕ, ರನ್ನಿಂಗ್ ಬೋನಸ್ ಅಂಕವನ್ನ ಪಡೆಯಲು ಯಶಸ್ವಿಯಾಗಿದ್ದಾರೆ ಆಲಂ ಪಾಷಾ. ನೆಕ್ಸ್ಟ್ ಫೈನಲ್ಗೆ ನೀವೇ ಟೋಟಲಿ, ನಮ್ದೇನಿಲ್ಲ, ಎಲ್ಲ ನಿಮ್ದೆ.
6 ಆಟಗಾರರ ನಡುವೆ ಮತ್ತೊಮ್ಮೆ ಪ್ರದೀಪ್ 14 ಆಟಗಾರ ಪ್ರದೀಪ್ ತಂಡದ ಪ್ರಮುಖ ಡಿಫೆಂಡರ್ ಆದಂತಹ ರಾಜೇಶ್ ಅವರನ್ನ ಅಂಕಣದಿಂದ ಹೊರಹಾಕುವಲ್ಲಿ ಯಶಸ್ವಿಯಾಗಿದ್ದಾರೆ. ಏಕಾಂಗಿಯಾಗಿ ತಮ್ಮ ತಂಡವನ್ನ ಮುನ್ನಡೆಸಿರುವಂತಹ ಕೀರ್ತಿ ಪ್ರದೀಪ್ ಅವರಿಗೆ ಸಲ್ಲುತ್ತೆ. ಮತ್ತೊಮ್ಮೆ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದಂತಹ ಅನುಭವಿ ಆಟಗಾರ, ಸಾಕಷ್ಟು ವರ್ಷಗಳಿಂದ ಕಬಡ್ಡಿಯನ್ನೇ ತನ್ನ ನೆಚ್ಚಿನ ಆಟವಾಗಿ ಗುರುತಿಸಿಕೊಂಡಿರುವಂತಹ ಆಟಗಾರ ಅಲಿಂ. ಐದು ಆಟಗಾರ ನಡುವೆ ತಿವಾರಿ ಪ್ರದೀಪ್ ತಂಡದ ಪ್ರಮುಖ ಇಬ್ಬರು ಡಿಫೆಂಡರ್ ಅಂಕಣದಿಂದ ಹೊರಗಡೆ ಇರುವಂತದ್ದು ತಂಡಕ್ಕೆ ಸಾಕಷ್ಟು ಹಿನ್ನಡೆಯನ್ನ ಉಂಟು ಮಾಡಲಿದೆ. ರಾಜೇಶ್ ಹಾಗೂ ಶ್ರೀಧರ್ ಪ್ರಮುಖ ಡಿಫೆಂಡರ್. ಒಂದು ಕಡೆ ವಾಣಿಜ್ಯ ನಗರಿ, ಇನ್ನೊಂದು ಕಡೆ ಕರ್ನಾಟಕದ ಹೆಮ್ಮೆಯ ಕುಂದಾನಗರಿ ಬೆಳಗಾವಿಯ ಪ್ರಮುಖ ಒಂದು ತಂಡ ಚಿಕ್ಕೋಡಿ ಕೇಲಿ ಸೊಸೈಟಿ. ಒಂದು ಬೇಡವಾದಂತಹ ಹಿಡಿತವಾಗಿತ್ತು. ಒಂದು ಕಾರ್ನರ್ ಭಾಗದಿಂದ ಬಂದಂತ ಒಂದು ವೆಸ್ಟರ್ಕಲ್ ಚಟಾಪಟ 5-3 5-3 in favor of Al Amin Bangalore. ಮತ್ತೊಮ್ಮೆ ದಾಳಿಯ ವಿಭಾಗದಲ್ಲಿ ಪ್ರದೀಪ್ ನಿಧಾನಗತಿಯಲ್ಲಿ ಪಂದ್ಯ ಸಾಗ್ತಾ ಇದೆ. ಕೇವಲ 2 ಅಂಕಗಳ ಮುನ್ನಡೆಯೊಂದಿಗೆ ಈಗಾಗಲೇ ಚಿಕ್ಕೋಡಿ ತಂಡ ನಿನ್ನೆ ಬೆಂಗಳೂರಿನ ಮತ್ತೊಂದು ಸುಂದರವಾದಂತಹ ಹಿಡಿತ, ಬ್ಯೂಟಿಫುಲ್ ಟ್ಯಾಕಲ್ ಪ್ರದೀಪ್ ಪ್ರಮುಖ ದಾಳಿಗಾರನಾಗಿ ಹಾಗೆ ಪ್ರಮುಖ ಡಿಫೆಂಡರ್ ಆಗಿ ಕೂಡ ಗುರುತಿಸಿಕೊಳ್ತಾ ಇದ್ದಾರೆ ಪ್ರದೀಪ್ ಅವರು. ಕ್ಯಾಪ್ಟನ್ ಇಂಜರ್ಡ್ ಆಗ್ಬಿಟ್ಟ. 5-4 the 5-4 5 Al Amin ಬೆಂಗಳೂರು 4 ಚಿಕ್ಕೋಡಿ. ಈಗಾಗಲೇ ತಂಡದ ಪ್ರಮುಖ ರೈಡರ್ ಆಗಿ ಡಿಫೆಂಡರ್ ಅಂಕಣದಿಂದ ಹೊರಗಡೆ ಇರುವಂತದ್ದು ಸಾಕಷ್ಟು ಹಿನ್ನಡೆಯನ್ನ ಉಂಟು ಮಾಡ್ತಾ ಇದೆ ಬೆಂಗಳೂರು ತಂಡಕ್ಕೆ. ಅಲಿಂ ಪಾಷಾ ಹಾಗೂ ರಾಜೇಶ್ 4 ಆಟಗಾರ ನಡುವೆ ಮತ್ತೊಮ್ಮೆ ಚಿಕ್ಕೋಡಿ ತಂಡದ ಉತ್ತಮವಾದಂತ ದಾಳಿಗಾರ ಪ್ರದೀಪ್. ಕೇವಲ 1 ಅಂಕದ ಮುನ್ನಡೆಯಲ್ಲಿ ರೈಡಿಂಗ್ ನಲ್ಲಿ ಶ್ರೀಧರ್. ಅಫಿಷಿಯಲ್ ಟೈಮ್ ಔಟ್. ಕಬಡ್ಡಿ ಅಂತ ಚೆನ್ನಾಗಿ ಕರಿತಾನೆ ಚೆನ್ನಾಗಿ ಕರಿಲಾನೆ ಫಸ್ಟ್ ಚೆನ್ನಾಗಿ ಕರಿದ
ದಾಳಿಯಲ್ಲಿ ಮತ್ತೊಮ್ಮೆ ಪ್ರದೀಪ್ 4 ಆಟಗಾರ ನಡುವೆ ಒಂದು ದಾಳಿಯಲ್ಲಿ ಅಂಕವನ್ನು ಪಡೆಯಲೇಬೇಕಾದಂತಹ ಒತ್ತಡ 4 ಆಟಗಾರ ನಡುವೆ ಸಾಕಷ್ಟು ಬಲಭಾಗದಲ್ಲಿ ನುಗ್ಗಿ ಅಂಕವನ್ನು ಪಡೆಯುವಂತಹ ಯತ್ನ. ಫಾಜಿಲ್ ಅವರಿಂದ ಬಂದಂತಹ ಹಾಗೆ ಶ್ರೀಧರ್ ಕಾರ್ನರ್ ಭಾಗದಿಂದ ಬಂದಂತಹ ಒಂದು ಅತ್ಯುತ್ತಮವಾದಂತಹ ಒಂದು ಡಿಫೆನ್ಸ್. ರೈಡಿಂಗ್ ಅಲ್ಲಿ ಮತ್ತೊಮ್ಮೆ ರಾಜೇಶ್. ಮತ್ತು ಬೋನಸ್ ಅಂಕ 7 ಅಲ್ಲಮೀನ್ ಬೆಂಗಳೂರು 4 ಚಿಕ್ಕೋಡಿ. ರೈಡಿಂಗ್ ನಲ್ಲಿ ಚಿಕ್ಕೋಡಿ ತಂಡದ ಯುವ ದಾಳಿಗಾರರಿಂದ ದಾಳಿ 5 ಆಟಗಾರ ನಡುವೆ. ಮತ್ತೊಮ್ಮೆ ದಾಳಿಯ ವಿಭಾಗದಲ್ಲಿ ರಾಜೇಶ್ ಸಾಕಷ್ಟು ಅನುಭವವನ್ನು ಹೊಂದಿರುವಂತಹ ಆಟಗಾರ. ಬೆಂಗಳೂರು ವಿಭಾಗದಲ್ಲಿ ಸಾಕಷ್ಟು ಪ್ರಖ್ಯಾತಿಯನ್ನು ಹೊಂದಿರುವಂತಹ ಆಟಗಾರ. ಉತ್ತಮವಾದಂತಹ ದಾಳಿ. ಇದರೊಂದಿಗೆ ಪ್ರಥಮಾರ್ಧ ಮುಕ್ತಾಯಗೊಂಡಿದೆ. ಇವತ್ತು ಪ್ರಥಮಾರ್ಧದ ಮುಕ್ತಾಯದ ಹಂತದಲ್ಲಿ ಹಾಫ್ ಟೈಮ್ ಸ್ಕೋರ್ 8-4 in favor of Al-Amin Bengaluru. 8-4. ನಾಲ್ಕು ಅಂಕಗಳ ಮುನ್ನಡೆಯೊಂದಿಗೆ ಪಂದ್ಯ ಸಾಗ್ತಾ ಇದೆ. ಈಗಾಗಲೇ ಪ್ರಥಮಾರ್ಧ ಮುಕ್ತಾಯಗೊಂಡು 8-4 ದ್ವಿತೀಯಾರ್ಧ ಪ್ರಾರಂಭವಾಗ್ತದೆ. ಚಿಕ್ಕೋಡಿ ತಂಡದ ಯುವ ದಾಳಿಗಾರರಿಂದ ದಾಳಿ. ಈಗಾಗಲೇ ತಂಡದ ಪ್ರಮುಖ ಆಟಗಾರನಾದಂತ ಪ್ರದೀಪ್ ಅಂಕಣದಿಂದ ಹೊರಗಡೆ ಇರುವಂತದ್ದು. ಸಾಕಷ್ಟು ಸಮಯದವರೆಗೆ ಅಂಕಣದಿಂದ ಹೊರಗಡಿದ್ದಾರೆ. ತಂಡ ಹೆಚ್ಚು ಅಂಕವನ್ನು ಪಡೆಯುವಲ್ಲಿ ವಿಫಲವಾಗ್ತಾ ಇದೆ. ಆಟಗಾರನ ಅಂಕಣದ ಒಳಗಡೆ ತರಲೇಬೇಕಾದಂತ ಅನಿವಾರ್ಯತೆ ಚಿಕ್ಕೋಡಿ ತಂಡಕ್ಕೆ. ಇನ್ನೊಂದು ಪಂದ್ಯದ ನಂತರದಲ್ಲಿ ಪ್ರಥಮ ಸೆಮಿಫೈನಲ್ ಪಂದ್ಯಕ್ಕಾಗಿ ಒಂದು ಸಂಘಟಿತವಾದಂತಹ ಹೋರಾಟ. ಅಲ್ಲಮಿನ್ ತಂಡದಿಂದ ಒಂದು ಬೋನಸ್ ಅಂಕ ಆಗಿ ಒಂದು ಟ್ಯಾಕಲ್ ಪಾಯಿಂಟ್. ಪ್ರಥಮ ಸೆಮಿಫೈನಲ್ ಪಂದ್ಯಕ್ಕಾಗಿ ಜೆಕೆ ಲಾ ಕಾಲೇಜ್ ಹುಬ್ಬಳ್ಳಿ ವರ್ಸಸ್ ವಿವೇಕಾನಂದ ಕಾಲೇಜ್ ಪುತ್ತೂರು. ಸೆಕೆಂಡ್ ಹಾಫ್ ಫಸ್ಟ್ ಟೈಮ್ ಔಟ್. ಫೈನಲ್ ಪಂದ್ಯಕ್ಕಾಗಿ ಪುತ್ತೂರು ವರ್ಸಸ್ ಜೆಕೆ ಲಾ ಕಾಲೇಜ್ ಹುಬ್ಬಳ್ಳಿ. ಈಗಾಗಲೇ ನಿಮಗಿದು ಪ್ರಥಮ ಕರೆ. ದಿಸ್ ಇಸ್ ದ ಫಸ್ಟ್ ಕಾಲ್ ಫಾರ್ ಯು. ದ ಬೋತ್ ಟೀಮ್ಸ್ ಗೆಟ್ ರೆಡಿ. 10-5 in favor of Al-Amin Bengaluru.
ರೈಡರ್ ಸಾಹೇಬ್ ಡಿಪೆಂಡರ್ ಆಂಟಿ ಕ್ರಾಸ್ ಈ ಕಾರಣದಿಂದಾಗಿ ರೈಡರ್ ಸಾಹೇಬ್ ರೈಡಿಂಗ್ ನಲ್ಲಿ ಅಲ್ಲೇ ರೈಡಿಂಗ್ ನಲ್ಲಿ ಮತ್ತೊಮ್ಮೆ ಪ್ರದೀಪ್ ಜೋರಾದಂತಹ ಒಂದು ಚಪ್ಪಾಳೆ ಬರಲಿ. 11 ಮತ್ತೆ ದಾಳಿಯಲ್ಲಿ ಪ್ರದೀಪ್ ಚಂದ್ರು ಸರ್ 11 ಹೊಡಿ ಪ್ರದೀಪ್ 6 ಕೊಡೆ ಅಲ್ಲೇ ಕೂಡ ಆ ಕಡೆ ನಾಲ್ಕು ಅಂಕಗಳ ಮುನ್ನಡೆಯೊಂದಿಗೆ ಪಂದ್ಯ ಸಾಗ್ತಾ ಇದೆ. ರೈಡಿಂಗ್ ನಲ್ಲಿ ಮತ್ತೊಮ್ಮೆ ರಾಜೇಶ್ ಈಗಾಗಲೇ ತಂಡದ ಪ್ರಮುಖ ದಾಳಿಗಾರ ಅಲ್ಲಿಮ್ ಅವರು ಅಂಕಣದಿಂದ ಹೊರಗಡೆ ಇದ್ದಾರೆ. ಯಾವ ಸಮಯದಲ್ಲಾದ್ರೂ ಕೂಡ ಪಂದ್ಯ ಬದಲಾವಣೆ ಹಂತಕ್ಕೆ ತರಬಹುದು. ಆ ಒಂದು ಪಂದ್ಯದ ಗತಿಯನ್ನು ಬದಲಾಯಿಸುವಂತ ಆಟಗಾರರು ಎರಡೂ ಕೂಡ ಅಂಕಣದಲ್ಲಿ ಒಂದು ಮಲ್ಟಿಪಲ್ ರೈಟ್ ಪಾಯಿಂಟ್. ಬೇಡವಾದಂತ ಹಿಡಿತಕ್ಕೆ ಮುಂದಾದ್ರು ಪ್ರದೀಪ್ ಹಾಗೂ ಸಹ ಆಟಗಾರರು. ತುಂಬಾ ಅಲ್ಲೇ ಹೋಗುತ್ತೆ ರೈಡಿಂಗ್ ನಲ್ಲಿ ಮತ್ತೋರ್ವ ಯುವ ದಾಳಿಗಾರ ಪ್ರತಿ ದಾಳಿಯಲ್ಲೂ ಕೂಡ ಅಂಕವನ್ನು ಪಡೆಯಲೇಬೇಕಾದಂತಹ ಅನಿವಾರ್ಯತೆ ಚಿಕ್ಕೋಡಿ ತಂಡದ ಯುವ ಆಟಗಾರರಿಗೆ. ಸೂಪರ್ ಟೇಕಲ್ ಆನ್ 3 ಆಟಗಾರ ನಡುವೆ ಮಾಡು ಇಲ್ಲ ಮನಿಕೋ ದಾಳಿಯಲ್ಲಿ ಚಿಕ್ಕೋಡಿ ತಂಡದ ಯುವ ಆಟಗಾರ ಒಂದು ದಾಳಿಯಲ್ಲಿ ಅಂಕವನ್ನು ಪಡೆಯಲೇಬೇಕಾದಂತಹ ಒಂದು ಪಡೆಯಲೇಬೇಕಾದಂತಹ ಅನಿವಾರ್ಯತೆ. ಎರಡು ತಂಡಗಳಿಗೂ ಕೂಡ ಸೂಪರ್ ಟೇಕಲ್ ಆನ್. ಮತ್ತೊಮ್ಮೆ ರೈಡಿಂಗ್ ನಲ್ಲಿ ರಾಜೇಶ್. ಎರಡು ತಂಡದ ಆಟಗಾರ ಗಮನಕ್ಕೆ ಕೊನೆಯ 5 ನಿಮಿಷದ ಆಟ ಬಾಕಿ. ದ ಲಾಸ್ಟ್ 5 minutes to go. ಅಲ್-ಅಮೀನ್ ಬೆಂಗಳೂರು, ಕೇಲಿ ಸೊಸೈಟಿ ಕಾಲೇಜ್ ಚಿಕ್ಕೋಡಿ 14-7 7 ಅಂಕದ ಮುನ್ನಡೆಯಲ್ಲಿ. ಟೈಮ್ ವೇಸ್ಟ್ ಮಾಡ್ತಾರೆ. ಹೌದಾ? ಯಾಕೆ? ಎರಡು ತಂಡದ ಆಟಗಾರ ಗಮನಕ್ಕೆ ಕೊನೆಯ 4 ನಿಮಿಷದ ಆಟ ಬಾಕಿ. ಲಾಸ್ಟ್ 4 minutes to go. ಬರ್ರಿ ನೋಡ್ಬರ್ರಿ ನೀವು ಏನ್ ಸಿಗೋದ ಬಕೆಟ್ ಒಳಗೆ ಇರ್ಬೋದು.
ಅವ್ನಿಗೆ ಯಾಕೆ ಹೌದಾ ಅಂಪೈರ್ ತೀರ್ಮಾನ ಅಂತಿಮ ತೀರ್ಮಾನ. ಮತ್ತೊಮ್ಮೆ ದಾಳಿಯಲ್ಲಿ ಪ್ರದೀಪ್ 15-8 ಇಲ್ಲಿ ಜಿಕ್ಕನ ಕಾಲೇಜ್ ಒಡಿ ಬ್ರದರ್. ಇಲ್ಲ 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 ಅಲ್ಲೇ ಹೋಗ್ತೆ ಉತ್ತಮವಾದಂತ ಡಬಲ್ ಆಂಕಲ್ ಹೋಲ್ಡ್ ಕಾರ್ನರ್ ಭಾಗದಲ್ಲಿರುವಂತಹ ಅಲಿಮ್ ಅವರಿಂದ ಕಬಡ್ಡಿ +2 3 ಪಾಯಿಂಟ್. ಎರಡು ತಂಡದ ಆಟಗಾರ ಗಮನಕ್ಕೆ ಕೊನೆಯ ಕೊಂಚ ಯಾವಾರಿದ್ರು ಕೂಡ ಕಬಡ್ಡಿಯಲ್ಲಿ ಏನು ಬೇಕಾದ್ರೂ ಆಗ್ಬೋದು. ಇದಕ್ಕೆ ಅದು ಉದಾಹರಣೆ. ಆಟಗಾರ ಯಾವತ್ತೂ ಕೂಡ ಮೈ ಮರೆಯುವ ಹಾಗಿಲ್ಲ, ಮೈಯೆಲ್ಲ ಕಣ್ಣಾಗಿರುವಂಥದ್ದು. ಅಂಕಣ ಎದಲ್ಲಿ ಜಿಕೆಲೋ ಕಾಲೇಜ್ ವರ್ಸಸ್ ವಿವೇಕಾನಂದ ಪುತ್ತೂರ್. ಎರಡು ತಂಡದ ಆಟಗಾರ ಗಮನಕ್ಕೆ ಆದಷ್ಟು ಬೇಗ ಅಂಕಣ ಎದಲ್ಲಿ ಆಧರಿಸಬೇಕು. ಬಾಂಬೆ ಇಡ್ತಾರೆ ಸರಿ ಉತ್ತಮವಾದಂತಹ ಡಿಫೆನ್ಸ್. ಆಟಗಾರರು ಸುಂದರವಾದ ಆಟವನ್ನು ಆಡಬೇಕು. ಜಗ್ಗಾಡಬಾರ್ದು ಯಾರ್ದನ್ನು. ಯಾರ್ದು ಜಗಳಬಾರ್ದು. ರಾಜು ಒಳಗೆ ಬಾ. ಹಂತಕ್ಕಾಗಿ ಒಂದು ಪಂದ್ಯ, ಮುಂದಿನ ಪ್ರಥಮ ಸೆಮಿಫೈನಲ್ ಪಂದ್ಯಕ್ಕಾಗಿ ವೇದಿಕೆ ಪಂದ್ಯ ಮುಕ್ತಾಯಗೊಂಡಿದೆ. ವಿಜಯಶಾಲಿಯಾಗಿ ಮುಂದಿನ 60 ಸುತ್ತಿಗೆ ಆಯ್ಕೆಯಾಗಿರುವಂತದ್ದು. ಹಾಗೆ ಸೊಸೈಟಿ ಚಿಕ್ಕೋಡಿಗೆ ಜೋರಾದಂತ ಒಂದು ಚಪ್ಪಾಳೆ ಬರಲಿ. ಆ ಒಂದು ತಂಡ ಒಂದು ಪಂದ್ಯದ ಪಂದ್ಯ ಪರಿಷತ್ ಪ್ರಶಸ್ತಿ ಪ್ರೀತಿ ಮೇಡಮ್ ಅವರು ಪ್ರದೀಪ್ ಅವರಿಗೆ